ಒಂದು ಹದ್ದು ಒಂದು ಹಾವನ್ನು ಕಚ್ಚಿಕೊಂಡು ಆಕಾಶದಲ್ಲಿ ಹಾರುತ್ತಿತ್ತು. ಆಗ ಹಾವಿನ ಬಾಯಿಂದ ಸ್ವಲ್ಪ ವಿಷ ಕೆಳಗೆ ಬಿತ್ತು. ಅದೇ ಸಮಯದಲ್ಲಿ ಕೆಳಗೆ ಒಂದು ಅಜ್ಜಿ ತಲೆ ಮೇಲೆ ಮೊಸರಿಟ್ಟುಕೊಂಡು ಹೋಗ್ತಾ ಇದ್ಲು. ಹಾವಿನ ವಿಷ ನೇರವಾಗಿ ಬಂದು ಆ ಮೊಸರಿನಲ್ಲಿ ಬಿತ್ತು. ಅಜ್ಜಿ ಆ ಮೊಸರನ್ನು ಒಬ್ಬ ಬ್ರಾಹ್ಮಣನಿಗೆ ಮಾರಿದಳು. ಆ ಮೊಸರನ್ನು ತಿಂದು ಆ ಬ್ರಾಹ್ಮಣ ಹಾಗೂ ಅವನ ಮನೆಗೆ ಬಂದ ಅತಿಥಿ ಇಬ್ಬರು ಸತ್ತು ಹೋದರು. ಅದೇ ಸಮಯದಲ್ಲಿ ಮೊಸರು ಮಾರಿದ ಅಜ್ಜಿ, ಹದ್ದು ಮತ್ತು ಹಾವು ಕೂಡ ಸತ್ತು ಹೋದವು. ಎಲ್ಲರೂ ಯಮದೇವರ ಹತ್ತಿರ ಹೋದರು. ವಿಚಾರಣೆ ಶುರುವಾಯಿತು. ಮೊದಲು ಬ್ರಾಹ್ಮಣನನ್ನು ಕರೆದು ವಿಷದ ಊಟ ಇಟ್ಟು ಅತಿಥಿಯನ್ನು ಕೊಂದ ಪಾಪ ನಿನ್ನದೇ ಅಂದರು ಯಮ. ಸ್ವಾಮಿ, ಮನೆಗೆ ಬಂದ ಅತಿಥಿಗೆ ಊಟ ಇಡುವುದು ಧರ್ಮ, ಹಾಗಾಗಿ ಊಟ ಇಟ್ಟೆ. ಅದರಲ್ಲಿ ವಿಷ ಇರುವ ವಿಷಯ ನನಗೆ ಗೊತ್ತಿಲ್ಲ, ಈ ಪಾಪ ನನ್ನದಲ್ಲ ಅಂದ ಬ್ರಾಹ್ಮಣ. ಅವನ ಮಾತು ಸರಿ ಅನಿಸಿ ಅಜ್ಜಿಯನ್ನು ಕರೆದು ವಿಷ ಇರುವ ಮೊಸರು ಮಾರಿ ಇಬ್ಬರು ಬ್ರಾಹ್ಮಣರ ಸಾವಿಗೆ ಕಾರಣವಾಗಿರುವೆ, ಹಾಗಾಗಿ ಈ ಪಾಪ ನಿನ್ನದು ಅಂದರು ಯಮ. ಸ್ವಾಮಿ, ಅದರಲ್ಲಿ ವಿಷ ಬೆರೆತಿರುವ ವಿಷಯವೇ ನನಗೆ ತಿಳಿಯದು, ಹಾಗಿರುವಾಗ ಆ ಪಾಪ ನನ್ನದು ಹೇಗಾಗುತ್ತದೆ ಅಂದಳು ಅಜ್ಜಿ. ಅಜ್ಜಿ ಮಾತು ಕೂಡ ಸರಿ ಅನಿಸಿ ಹಾವನ್ನು ಕರೆದು ಮೊಸರಲ್ಲಿ ವಿಷ ಚೆಲ್ಲಿ ಇಬ್ಬರನ್ನು ಬಲಿ ಪಡೆದಿರುವ ಪಾಪ ನಿನ್ನದು ಅಂದರು ಯಮ. ಸ್ವಾಮಿ, ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿ ಎಲ್ಲರೂ ಅವರ ಬಲ ತೋರಿಸುತ್ತಾರೆ. ನಾನಾಗ ಸಾವಿನ ಅಂಚಿನಲ್ಲಿದ್ದೆ. ನನ್ನ ವಿಷವೇ ನನಗೆ ಬಲ, ಹಾಗಾಗಿ ನಾನು ವಿಷ ಚೆಲ್ಲಿದೆ ಅಷ್ಟೇ ಹೊರತು ಯಾರನ್ನು ಕೊಲ್ಲುವುದಕ್ಕಾಗಿ ಅಲ್ಲ, ಹಾಗಾಗಿ ಆ ಪಾಪ ಕೂಡ ನನ್ನದಲ್ಲ ಅಂದಿತು ಹಾವು. ಹಾವಿನ ಮಾತು ಕೂಡ ಸರಿ ಅನಿಸಿ ಹದ್ದುವನ್ನು ಕರೆದು ಇದೆಲ್ಲದಕ್ಕೂ ಕಾರಣ ನೀನು, ಹಾಗಾಗಿ ಈ ಪಾಪ ನಿನ್ನದೇ ಅಂದರು ಯಮ. ಸ್ವಾಮಿ, ಹಾವು ನನ್ನ ಆಹಾರ, ನಾನು ಬೇಟೆಯಾಡುವಾಗ ಅದು ವಿಷ ಎಲ್ಲಿ ಚೆಲ್ಲಿತೋ ನನಗೆ ಹೇಗೆ ತಿಳಿಯಬೇಕು, ಹಾಗಾಗಿ ಆ ಪಾಪ ನನ್ನದಲ್ಲ ಅಂದಿತು ಹದ್ದು. ಯಮದೇವರಿಗೆ ತಲೆ ಕೆಟ್ಟು ಹೋಗಿ ಕೆಲವು ಗೂಢಾಚಾರಿಗಳನ್ನು ಭೂಲೋಕಕ್ಕೆ ಕಳಿಸಿ ಜನರು ಇದರ ಬಗ್ಗೆ ಏನು ಮಾತನಾಡುತ್ತಿದ್ದಾರೆ ತಿಳಿದುಕೊಂಡು ಬರುವಂತೆ ಹೇಳಿದರು. ಗೂಢಾಚಾರಿಗಳು ಹಿಂದಿರುಗಿ ಬಂದು, ಸ್ವಾಮಿ, ಕೆಲವರು ತಪ್ಪು ಬ್ರಾಹ್ಮಣನದು ಅಂದರೆ ಕೆಲವರು ಅಜ್ಜಿದು ಅನ್ನುತ್ತಿದ್ದಾರೆ, ಕೆಲವರು ಹಾವನ್ನು ದೂಷಿಸಿದರೆ ಕೆಲವರು ಹದ್ದುವನ್ನು ದೂಷಿಸುತ್ತಿದ್ದಾರೆ ಎಂದು ಹೇಳಿದರು. ಆಗ ಯಮದೇವರು, ತೀರ್ಪು ಕೊಡುವ ನನಗೆ ಯಾರದು ತಪ್ಪು ಎಂದು ತಿಳಿಯದಿರುವಾಗ ಸಾಮಾನ್ಯ ಮನುಷ್ಯರು ತಪ್ಪು ಮಾಡದವರನ್ನು ದೋಷಿ ಎಂದು ನಿಂದಿಸುವುದು ಅಪರಾಧ, ಹಾಗಾಗಿ ಈ ಸಂಘಟನೆಯ ಬಗ್ಗೆ ಯಾರ್ಯಾರು ಮಾತನಾಡುತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಪಾಪವನ್ನು ಹಂಚುತ್ತೇನೆ ಎಂದು ತೀರ್ಪು ಕೊಟ್ಟರು. ಇದನ್ನೇ ಮಾಡಿದವರ ಪಾಪ ಆಡಿದವರ ಬಾಯಿಗೆ ಎನ್ನುವುದು. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.